ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇಂದು ನಡೆದಂತಹ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಏನಿದೆನೋ ಅದಕ್ಕೆ ಕೀ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್ ನೋಡಿ, ಫಸ್ಟ್ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ಡ್ ಬೇಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಎಸ್ ನೋಡಿ, ಕ್ವಶನ್ ಟ್ಯಾಗ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂದ್ರೆ ಸುಮಾ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ಆಗಿರೋದ್ರಿಂದ ಈ ಸೆಂಟೆನ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮತ್ತು ಕಮ್ಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಬೇಕು. ಸುಮಾ ಇರೋದ್ರಿಂದ ಸಬ್ಜೆಕ್ಟ್ ಸ್ಥಾನದಲ್ಲಿ ನಾವು ಶಿ ಅಂತಕ್ಕಂತಹ ಪ್ರನೌನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಡಸ್ ಶಿ ಅಂತೇಳಿ ಆನ್ಸರ್ ಸಿಗುತ್ತೆ. ಒಂದಿಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡು ಡಸಂಟ್ ಶಿ ಅಂತೇಳಿ ನೀವು ಆನ್ಸರ್ ಅನ್ನ ಮಾಡಿರ್ಲಿಕ್ಕೆ ಚಾನ್ಸ್ ಇದೆ. ಯಾಕೆಂದ್ರೆ ನೆವರ್ ಅಂತಕ್ಕಂತಹ ವರ್ಡ್ ಅನ್ನ ನೀವು ಗಮನಿಸಿರೋದಿಲ್ಲ. ಸೊ ಇಲ್ಲಿ ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ರೋಹಿತ ವಾಸ್ ಪ್ರೈಸ್ಡ್ ಫಾರ್ ಹಿಸ್ ಬ್ರೇವರಿ. ಎಸ್ ನೋಡಿ, ಬ್ರೇವರಿಗೆ ಅಂಡರ್ಲೈನ್ ಮಾಡಿದರೆ ಇದು ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂತೇಳಿ ಕೇಳಿದ್ದಾರೆ. ಸುಮಾರು ಜನ ನೀವು ಆಪ್ಷನ್ ಬಿ ಅನ್ನ ಅಡ್ಜೆಕ್ಟಿವ್ ಅನ್ನ ಸೆಲೆಕ್ಟ್ ಮಾಡಿರ್ತಾರೆ. ಯಾಕಂದ್ರೆ ಬ್ರೇವರಿ ಅಂತಕ್ಕಂಥದ್ದು ಬ್ರೇವ್ ಅನ್ನೋ ಪದವನ್ನ ನೋಡ್ಬಿಟ್ಟು ನೋಡಿ, ಇಲ್ಲಿ ಪದ ಬ್ರೇವರಿ ಅಂತ ಇದೆ. ಸೊ ಈ ರೀತಿ ಇದ್ರೆ ನಾವು ಅದು ನೌನ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಕನ್ಫ್ಯೂಸ್ ನೀವು ಆಗಿರ್ತೀರಾ ಅಂತ ಅನ್ಕೊಂಡಿದ್ದೇನೆ. ಇನ್ನು ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕಾನ್ವರ್ಜೇಷನ್ ಅನ್ನ ಓದಿಕೊಂಡಾದ್ಮೇಲೆ ಈ ಒಂದು ಕಾನ್ವರ್ಜೇಷನ್ ಅಲ್ಲಿ ಬರ್ತಕ್ಕಂತಹ ಇನ್ಫಿನಿಟಿವ್ ಅನ್ನ ನೀವು ಕಂಡುಹಿಡಬೇಕು. ಎಸ್, ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ಟು ಪ್ಲಸ್ ವರ್ಬ್ ಇದ್ರೆ ಅದನ್ನ ನಾವು ವರ್ಬ್ ಇನ್ಫಿನಿಟಿವ್ ಅಂತೇಳಿ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಟು ಪ್ಲಸ್ ವರ್ಬ್ ಇರತಕ್ಕಂಥದ್ದು ಆಪ್ಷನ್ ಸಿ ಟು ಮೀಟ್ ಆಗಿದೆ. ಇನ್ನು ಆಪ್ಷನ್ ಬಿ ಟು ಮೈಸೂರ್ ಅಂತ ಇದೆ. ಮೈಸೂರ್ ಅಂತಕ್ಕಂಥದ್ದು ನೌನ್ ಆಗಿದೆ. ಹಾಗಾಗಿ ಆ ಆನ್ಸರ್ ನಿಮಗೆ ಬರೋದಿಲ್ಲ. ಸೊ ದಟ್ ಈಸ್ ರಾಂಗ್. ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಈ ರೀತಿ ಎರಡು ಆಪ್ಷನ್ಗಳನ್ನ ಕೊಡ್ತಕ್ಕಂತಹ ಚಾನ್ಸಸ್ ಇದೆ. ಒಂದರಲ್ಲಿ ನೌನ್ ಇರೋದನ್ನ ನೀವು ಗಮನಿಸಬೇಕು. ಇನ್ನು ಫೋರ್ತ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕಾನ್ವರ್ಜೇಷನ್ ಅನ್ನು ಕೊಟ್ಟಿದ್ದಾರೆ. ಇದು ಕಂಡೀಷನಲ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿದೆ. ನಾನು ಥರ್ಡ್ ಸೆಂಟೆನ್ಸ್ ಅನ್ನು ಓದ್ತಾ ಇದ್ದೇನೆ. ಇಫ್ ಯು ಹ್ಯಾಡ್ ಬ್ರಾಟ್ ದ ಕ್ಯಾಮರಾ ವಿ ವುಡ್ ಹ್ಯಾವ್ ಟೇಕನ್ ಫೋಟೋಸ್ ಅಂತೇಳಿ ಇಲ್ಲಿ ಆನ್ಸರ್ ಸಿಗುತ್ತೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಇನ್ನು ಸೆಕೆಂಡ್ ಮೇನ್ಗೆ ಹೋದಾಗ ಡೂ ಆಸ್ ಡೈರೆಕ್ಟೆಡ್ ಅಂತೇಳಿ ಸುಮಾರು 12 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಫಿಫ್ತ್ ಒನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೊಟ್ಟಿದ್ದಾರೆ. 2 ಸಿಲೆಬಲ್ ಇರತಕ್ಕಂತಹ ವರ್ಡ್ ಯಾವುದು ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕು. ಫ್ರೀ, ಎಸ್ ಇದು 1 ಸಿಲೆಬಲ್ ಇರತಕ್ಕಂಥದ್ದು. ಪೆನ್ಸಿಲ್, ಇಲ್ಲಿ 2 ಸಿಲೆಬಲ್ಗಳನ್ನು ನಾವು ನೋಡ್ಬೋದು. ಸೊ ಇದೇ ಸರಿಯಾದಂತಹ ಉತ್ತರ. ಪ್ರಿನ್ಸಿಪಾಲ್, ಇಲ್ಲಿ 3 ಸಿಲೆಬಲ್ಸ್ ಅನ್ನು ನಾವು ನೋಡ್ಬೋದು. ಇನ್ನು ಸ್ಕೂಲ್ ಏನಿದೆ ಒಂದೇ ಒಂದು ಸಿಲೆಬಲ್ ಅಲ್ಲಿ ಇರುತ್ತೆ. 6th ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಎ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಕ್ವಿಕ್ ಗೆ ಗ್ಲಾನ್ಸ್ ಅಂತಕ್ಕಂಥದ್ದು, ಕ್ವಿಕ್ ಗ್ಲಾನ್ಸ್ ಅಂತಕ್ಕಂಥ ವರ್ಡ್ ಅನ್ನು ನಾವು ಕ್ರಿಯೇಟ್ ಮಾಡ್ಬೋದು. 7th ಒನ್, fill in the blank with appropriate article ಅಂತ ಕೊಟ್ಟಿದ್ದಾರೆ. The hospital has bought a dash X-ray machine today ಅಂತ ಇದೆ. ನೋಡಿ, ಎಕ್ಸ್ ಅಂತಕ್ಕಂಥದ್ದನ್ನು ನಾವು ಎಕ್ಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ವವಲ್ ಸೌಂಡ್ ಅನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡೋದ್ರಿಂದ ಆನ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು. ಕ್ವಶನ್ ನಂಬರ್ 8, fill in the blank with suitable linker ಅಂತ ಕೊಟ್ಟಿದ್ದಾರೆ. Take it dash leave it ಅಂತ ಕೊಟ್ಟಿದ್ದಾರೆ. ಆರ್ ಅಂತಕ್ಕಂತಹ ನಾವು ಇಲ್ಲಿ ಲಿಂಕರ್ ಅನ್ನ ಬಳಸಬಹುದು, ಕಂಜಂಕ್ಷನ್ ಅನ್ನ. 9th ಒನ್, fill in the blank with suitable preposition. Yes, ಶಾಸ್ತ್ರಿಜಿ ವಾಸ್ ಎ ಮ್ಯಾನ್ ಡ್ಯಾಶ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಆಫ್ ಅಂತೇಳಿ ನಾವು ಫಿಲ್ ಮಾಡ್ತೇವೆ. ಇನ್ನು ಕ್ವಶನ್ ನಂಬರ್ 10, fill in the blank with appropriate tense form of the verb given in brackets ಅಂತ ಕೊಟ್ಟಿದ್ದಾರೆ. ಮೈ ಬ್ರದರ್ ಡ್ಯಾಶ್ ಹೋಮ್ ಅಟ್ 9 AM ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೀವ್ ಕೊಟ್ಟಿದ್ದಾರೆ. ನೋಡಿ, ಮೈ ಬ್ರದರ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಈ ರೀತಿ ಇದ್ರೆ ನಾವು ವರ್ಬ್ಗೆ ಎಸ್ ಅನ್ನ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಕೊನೆಗೆ ನೋಡಿ ಎವ್ರಿ ಡೇ ಅಂತ ಇದೆ. ಎವ್ರಿ ಡೇ ಅಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಅಂತೇಳಿ ನಮಗೆ ಕ್ಲೂಸ್ ಸಿಗ್ತಾ ಇದೆ. ಸೊ ಇಲ್ಲಿ ಲೀವ್ ಅನ್ನ ಲೀವ್ಸ್ ಅಂತೇಳಿ ನಾವು ಚೇಂಜ್ ಮಾಡಬೇಕು. ಯಾವುದೇ ವರ್ಬ್ ಅನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಸ್ಥಾನದಲ್ಲಿ ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಅಥವಾ ಯಾರ್ದಾದ್ರೂ ಹೆಸರು ಈ ರೀತಿ ಇದ್ರೆ ವರ್ಬ್ಗೆ ಎಸ್ ಅನ್ನ ಸೇರಿಸಬೇಕು. ಈ ರೂಲ್ ನಿಮಗೆ ನೆನಪಿರ್ಲಿ. ಕ್ವಶನ್ ನಂಬರ್ 11,
ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ದ ಟೀಚರ್ ಪ್ರೈಸ್ಡ್ ದ ಡ್ಯಾಶ್ ಆಫ್ ಮಂಜುಳಾ ಅಂತ ಇದೆ, ಆನೆಸ್ಟಿ. ಕ್ವಶನ್ ನಂಬರ್ 12. ಯೂಸ್ ದ ವರ್ಡ್ ಬುಕ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಆನ್ಸರ್, ಐ ಆಮ್ ಬುಕ್ಕಿಂಗ್ ಎ ಟ್ರೈನ್ ಟಿಕೆಟ್ ಟು ಬೆಂಗಳೂರು. ನೋಡಿ, ಇಲ್ಲಿ ಬುಕ್ ಅಂತಕ್ಕಂಥದ್ದನ್ನ ನಾನು ING ಅಂತೇಳಿ ಚೇಂಜ್ ಮಾಡಿ ಬರೆದಿದ್ದೇನೆ. ವರ್ಬ್ ಫಾರ್ಮ್ ಆಗಿ ನಾವು ಈಸಿಯಾಗಿ ಇದನ್ನ ಬರಿಬಹುದು. ಐ ಆಮ್ ಬುಕ್ಕಿಂಗ್ ಎ ಟ್ರೈನ್ ಟಿಕೆಟ್ ಟು ಬೆಂಗಳೂರು. 13th ಒನ್, ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನೋಡಿ, ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ ಅಂತೇಳಿ ಸೂಪರ್ಲೇಟಿವ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಲಿ ಬರೆದಾಗ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತೇಳಿ ಆನ್ಸರ್ ಸಿಗುತ್ತೆ. 14th ಕ್ವಶನ್, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಸುಧಾ, ವೇರ್ ಆರ್ ಯು ನೌ? ರೇಖಾ, ಐ ಆಮ್ ಎಟ್ ಮೈ ಹೌಸ್, ಮೈ ಹೋಮ್ ಅಂತ ಕೊಟ್ಟಿದ್ದಾರೆ. ಈಗ ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೀಬೇಕು ಅಂದ್ರೆ ಕೊಟ್ಟಿರ್ತಕ್ಕಂತಹ ಅಂದ್ರೆ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸ್ ಅನ್ನ ನೋಡಿ. ರೇಖಾ ರಿಪ್ಲೈಡ್, ಫಸ್ಟ್ ಗೆ ನಾವು ದ್ಯಾಟ್ ಅನ್ನ ಬರಿತೇವೆ. ಐ ಇರೋದನ್ನ ಶಿ ಅಂತೇಳಿ, ಅಂದ್ರೆ ಈ ಸೆಂಟೆನ್ಸ್ ಅನ್ನ ಹೇಳ್ತಕ್ಕಂಥವ್ರು ಮತ್ತು ಕೇಳ್ತಕ್ಕಂಥವ್ರು ಇಬ್ರು ಕೂಡ ಮಹಿಳೆಯರೇ ಆಗಿದ್ದಾರೆ ಅಥವಾ ಹುಡುಗಿಯರೇ ಆಗಿದ್ದಾರೆ. ಸೊ ಶಿ ಅಂತಕ್ಕಂಥ ಪ್ರನೌನ್ ಐ ಇರೋದನ್ನ ಶಿ ಅಂತೇಳಿ ಚೇಂಜ್ ಮಾಡ್ತೇವೆ. ಆಮ್ ಇರೋದನ್ನ ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಚೇಂಜ್ ಮಾಡಬೇಕು. ವಾಸ್ ಅಂತೇಳಿ ಚೇಂಜ್ ಆಗುತ್ತೆ. ಎಟ್ ಮೈ ನೋಡಿ, ಮೈ ಇರೋದನ್ನ ಹರ್ ಅಂತೇಳಿ ಚೇಂಜ್ ಮಾಡಬೇಕು. ಸೊ ಆನ್ಸರ್ ಏನಾಯ್ತು? ರೇಖಾ ರಿಪ್ಲೈಡ್ ದಟ್ ಸಿ ವಾಸ್ ಎಟ್ ಹರ್ ಹೋಮ್ ಅಂತೇಳಿ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 15 ನೋಡಿ, ರೈಟ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಸೂಟಬಲ್ ವರ್ಡ್ ಫ್ರಮ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ರೈಟ್ ಯುವರ್ ಅಡ್ರೆಸ್ ಇನ್ ಮೈ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೋಮೋಫೋನ್ಸ್ ಅನ್ನ ಕೊಟ್ಟಿದ್ದಾರೆ, DIARY ಮತ್ತು DAIRY ಅಂತೇಳಿ. ಸೊ ನೋಡಿ, ಫಸ್ಟ್ ಒನ್ DIARY ಇದೆ ಅಲ್ವಾ, ಅದೇ ಸರಿಯಾದಂತಹ ಉತ್ತರ. ಯಾಕೆಂದ್ರೆ ಡೈರಿ ಅಥವಾ ಒಂದು ನೋಟ್ಬುಕ್ ಅಂತ ನಾವು ಕರಿತೇವಲ್ವಾ, ಅದರಲ್ಲಿ ಬರೀತಕ್ಕಂಥದ್ದು. ಇನ್ನು DAIRY ಅಂತ ಇದೆ ಅಲ್ವಾ, ಅದು ಹಾಲನ್ನ ಸಂಗ್ರಹಿಸ್ತಕ್ಕಂಥ ಒಂದು ಸ್ಥಳಕ್ಕೆ ನಾವು ಡೈರಿ ಅಂತೇಳಿ ಕರಿತೇವೆ. ಕ್ವಶನ್ ನಂಬರ್ 16, ಫ್ರೇಮ್ ಅ ಕ್ವಶನ್ so as to get the underlined word or words as the answer ಅಂತ ಕೊಟ್ಟಿದ್ದಾರೆ. ದ ಸ್ಟೂಡೆಂಟ್ಸ್ ರೈಟ್ ಆನ್ ಎಸೆ ಅಂತ ಇಲ್ಲಿ ಏನು ಆನ್ ಎಸೆಗೆ ಅಂಡರ್ಲೈನ್ ಮಾಡಲಾಗಿದೆನೋ ಅದಕ್ಕೆ ಸಂಬಂಧಪಟ್ಟಂತೆ WH ಕ್ವಶನ್ ಅನ್ನು ನಾವು ಫ್ರೇಮ್ ಮಾಡಬೇಕು. ವಾಟ್ ಡೂ ದ ಸ್ಟೂಡೆಂಟ್ಸ್ ರೈಟ್ ಅಂತೇಳಿ ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಎಸ್ ನೋಡಿ, 3rd ಮೇ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. ಎಡಿಟ್ ದ ಸೆಂಟೆನ್ಸ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ 2 ಮಿಸ್ಟೇಕ್ಸ್ಗಳನ್ನು ಅವರು ಕೊಟ್ಟಿರ್ತಾರೆ, ಅವುಗಳನ್ನು ಸರಿ ಮಾಡಿ ನಾವು ಬರಿಬೇಕಾಗುತ್ತೆ. ನೋಡಿ ಸ್ಟೇಟ್ಮೆಂಟ್ ಅನ್ನ, ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ ಅಂತ ಕೊಟ್ಟಿದ್ದಾರೆ. ಸೊ ಬೈ ಅಂತಕ್ಕಂಥದ್ದು ನೋಡಿ BUY ಅಂತೇಳಿ ಚೇಂಜ್ ಆಗಬೇಕಾಗಿತ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತೇಳಿ ಎನ್ನ ಏನು ಕೊಟ್ಟಿದ್ದಾರೋ ಅಲ್ಲಿ ನಾವು ಬೈ ಅನ್ನ BY ಇರೋದನ್ನ BUY ಅಂತೇಳಿ ಬರಿಬೇಕು. ಇನ್ನು ಬಿ ಏನಿದೆ ನೋಡಿ, ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಡ್ವರ್ಬ್ ಅನ್ನ ನಾವು ಸರಿ ಮಾಡಿ ಬರಿಬೇಕಾಗುತ್ತೆ. ಇಂಡಿವಿಜುವಲ್ ಅಂತ ಏನು ಪದ ಇದೇನೋ ಅದನ್ನ ಎಡ್ವರ್ಬ್ ಫಾರ್ಮ್ಗೆ ಚೇಂಜ್ ಮಾಡಬೇಕು, ಇಂಡಿವಿಜುವಲಿ ಅಂತೇಳಿ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್ ಅಂತ ಇದೆ. ಇದನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ಗಳನ್ನ ಕೊಡ್ತೇನೆ. ಈಗ ನೋಡಿ 6th ಮೇನ್ ಏನಿದೆನೋ, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಆನ್ಸರ್ಗಳನ್ನು ನೋಡೋಣ. 27th ಸ್ಟೇಟ್ಮೆಂಟ್ ಅನ್ನು ನೋಡಿ, ಕ್ವಶನ್ ಅನ್ನ, ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕ್ವಶನ್ ಎ ಅನ್ನ ನೋಡಿ, ಹೂ ಈಸ್ ದ ಮೀ ಹಿಯರ್ ಅಂತ ಇದೆ. ಸೊ ಮೀ ಅಂದ್ರೆ ಯಾರು ಅಂತೇಳಿ ಕೇಳಿದ್ದಾರೆ, ಆನ್ಸರ್ ಕೊಲಂಬಸ್. ಇನ್ನು ಬಿ ಅನ್ನ ನೋಡಿ, ಹೂ ಡಸ್ ದ ಚೈಲ್ಡ್ ರೆಫರ್ ಟು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಚೈಲ್ಡ್ ಅಂದ್ರೆ ಯಾರು ಅಂತೇಳಿ ಕ್ವಶನ್ ಕೇಳಿದ್ದಾರೆ, ಚೈಲ್ಡ್ ಅಂದ್ರೆ ಪೇಪೆ. ಇನ್ನು ಸಿ, ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಚೈಲ್ಡ್ ಅಂತ ಕೊಟ್ಟಿದ್ದಾರೆ. ಹಿ ಈಸ್ ವೆರಿ ಫೇತ್ಫುಲ್ ಟು ಹಿಸ್ ಕ್ಯಾಪ್ಟನ್, ಅಂದ್ರೆ ಆ ಪೇಪೆ ಏನಿದ್ನೋ ತನ್ನ ಒಂದು ಕ್ಯಾಪ್ಟನ್ ಆಗಿದ್ದಂತಹ ಕೊಲಂಬಸ್ಗೆ ತುಂಬಾ ಫೇತ್ಫುಲ್ ಆಗಿರ್ತಾನೆ. ಇನ್ನು ಕ್ವಶನ್ ನಂಬರ್ 28, ಇಟ್ ಈಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್. Question A, who is the speaker? Yes, Anant is the speaker. Question B, what is the chance referred here ಅಂತ ಕೊಟ್ಟಿದ್ದಾರೆ. ರವಿಶಂಕರ್ಸ್ ಕನ್ಸರ್ಟ್ ಎಟ್ ಬಾಂಬೆ is the chance ಅಂತೇಳಿ ನಾವು ಬರಿಬಹುದು. ಇನ್ನು ಕ್ವಶನ್ ಸಿ, why did the speaker feel so? ಯಾಕೆ ಆ ಸ್ಪೀಕರ್ ಈ ರೀತಿ ಅನ್ಕೊಳ್ತಾರೆ ಅಂತೇಳಿ. Because he was suffering from cancer and unable to attend the concert. ಅವರಿಗೆ
ಏನು ಅಂದ್ರೆ ಅನಂತನಿಗೆ ಏನು ಕ್ಯಾನ್ಸರ್ ಕಾಯಿಲೆ ಇರುತ್ತೋ ಅದರಿಂದಾಗಿ ಅವನಿಗೆ ಆ ಒಂದು ಕನ್ಸರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಲೈಫಲ್ಲಿ ಇಂತಹ ಅವಕಾಶಗಳು ಮತ್ತೆ ಸಿಗ್ತಾವೋ ಇಲ್ಲೋ ಅಂತಕ್ಕಂತಹ ಒಂದು ಅನಿಸಿಕೆ ಅವನಲ್ಲಿ ಇರುತ್ತೆ. ಕ್ವಶನ್ ನಂಬರ್ 29. These Americans are buona gente. Who said these words? Yes, the narrator said these words. Question B. What does buona gente mean? ಎಸ್ ನೋಡಿ, ಬುಯನಾ ಜೆಂಟೆ ಅಂದ್ರೆ ಅದರ ಮೀನಿಂಗ್ ಅನ್ನ ಕೇಳಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಮೀನಿಂಗ್ ನಿಮಗೆ ಒಂದು ವ್ಯಾಕ್ಯಾಬುಲರಿ ಏನ್ ಕೊಟ್ಟಿದ್ದಾರೋ ಅಲ್ಲಿ ಸಿಗುತ್ತೆ, ಗುಡ್ ಪೀಪಲ್ ಅಂತೇಳಿ. ಇನ್ನು ಕ್ವಶನ್ ಸಿ. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಯಾಕೆ ಈ ರೀತಿ ಹೇಳ್ತಾರೆ ಅಂತ. ದ ಅಮೇರಿಕನ್ಸ್ ವರ್ ರೆಡಿ ಟು ಪೇ ಫಾರ್ ದ ಅಡಿಷನಲ್ ಲ್ಯಾಂಡ್. ಅಂದ್ರೆ ಆ ಅಮೇರಿಕನ್ಸ್ ಯಾವಾಗ ಲ್ಯಾಂಡ್ ಜಾಸ್ತಿ ಇರುತ್ತೋ ಆ ಡಾನ್ ಅನ್ಸೆಲ್ಮೋದು ಅದಕ್ಕೂ ಕೂಡ ಪ್ರೈಸ್ ಅನ್ನ ಅಥವಾ ಅಮೌಂಟ್ ಅನ್ನ ಕೊಡ್ಲಿಕ್ಕೆ ಅವರು ರೆಡಿ ಆಗಿರ್ತಾರೆ. ಹಾಗಾಗಿ ನರೇಟರ್ ಈ ರೀತಿ ಆ ಒಂದು ಅಮೇರಿಕನ್ಸ್ ಅನ್ನ ಗುಡ್ ಪೀಪಲ್ ಅಂತೇಳಿ ಕರೀತಾ ಇದ್ದಾರೆ ಇಲ್ಲಿ. ಇನ್ನು ಕ್ವಶನ್ ನಂಬರ್ 30 ಅನ್ನು ನೋಡಿ. ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಅಂಡ್ ವೇಕ್ ವಿತೌಟ್ ಎ ನಾಕ್ ಅಂತ ಇದೆ. ಹೂ ಇಸ್ ದ ಐ ಹಿಯರ್? ಇಲ್ಲಿ ಐ ಅಂದ್ರೆ ಯಾರು ಅಂತೇಳಿ ದ ಪೋಯೆಟ್ ಅಥವಾ ನಾರ್ಮನ್ ನಿಕೋಲ್ಸನ್ ಇಸ್ ದ ಐ ಹಿಯರ್. ಕ್ವಶನ್ ಬಿ. ವೇರ್ ಇಸ್ ದ ಸ್ಪೀಕರ್ ಟು ಹ್ಯಾವ್ ಸಚ್ ಫೀಲಿಂಗ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಅವ್ರಿಗೆ ಫೀಲಿಂಗ್ ಅಲ್ಲಿ ಬರ್ತಾ ಇದೆ, ಔಟರ್ ಸ್ಪೇಸ್ ಅಲ್ಲಿ. ಕ್ವಶನ್ ಸಿ. ವೈ ಡಸ್ ದ ಪರ್ಸನ್ ಫೀಲ್ ಸೊ? ಯಾಕೆ ಈ ರೀತಿಯ ಒಂದು ಫೀಲ್ ಅವ್ರಿಗೆ ಆಗ್ತಾ ಇದೆ ಅಂತೇಳಿ. ಬಿಕಾಸ್ ಆನ್ ಸ್ಪೇಸ್ ದೇರ್ ವಿಲ್ ಬಿ ನೋ ಚೇಂಜ್ ಆಫ್ ಟೈಮ್ ಅಂತೇಳಿ ನೀವು ಆನ್ಸರ್ ಅನ್ನ ಬರೀಬಹುದು. ಇನ್ನು ನೋಡಿ, ಮೇನ್ ಕ್ವಶನ್ ನಂಬರ್ 7 ಇದೆ. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತೇಳಿ ಕೊಟ್ಟಿದ್ದಾರೆ. ಎಸ್ ಸುಧಾಮೂರ್ತಿ ಅವರಿಗೆ ಸಂಬಂಧಪಟ್ಟಂತಹ ಪ್ಯಾರಾಗ್ರಾಫ್ ಅನ್ನ ನಾವು ಬರೀಬೇಕಾಗುತ್ತೆ ಈ ಒಂದು ಪ್ರೊಫೈಲ್ ಅನ್ನ ನೋಡಿಕೊಂಡು. ಎಸ್ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗಾಗಿ ಒಂದು ಪ್ಯಾರಾಗ್ರಾಫ್ ಅನ್ನ ಮಾಡಿ ಕೊಡಲಾಗಿದೆ, ಅದನ್ನ ನೀವು ಓದ್ಕೋಬಹುದು. ಇನ್ನು ಮೇನ್ ಕ್ವಶನ್ ನಂಬರ್ 8 ಅನ್ನು ನೋಡಿ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ಲೂಸ್ ಗಳನ್ನ ಗಮನಿಸಿಬಿಟ್ಟು ನೀವು ಸಣ್ಣದಾಗಿ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡಿ ಬರೀಬೇಕಾಗುತ್ತೆ. ನಿಮಗಾಗಿ ಈ ಒಂದು ಕ್ಲೂಗಳನ್ನ ಬಳಸಿಕೊಂಡು ಸ್ಟೋರಿಯನ್ನ ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇನೆ, ನೀವು ಇದನ್ನ ನೋಡ್ಕೋಬಹುದು. ವಿಡಿಯೋವನ್ನ ಪಾಸ್ ಮಾಡಿ. ಇನ್ನು ಮೇನ್ ಕ್ವಶನ್ ನಂಬರ್ 9 ನೋಡಿ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಅಂತೇಳಿ ಕೊಟ್ಟಿದ್ದಾರೆ. ಪಿಕ್ಚರ್ ಅನ್ನ ನೋಡ್ಬಿಟ್ಟು ಅಲ್ಲಿ ಏನೆಲ್ಲವನ್ನ ನೀವು ನೋಡ್ತಿರೋ ಅದನ್ನ ಸೆಂಟೆನ್ಸ್ ಗಳಲ್ಲಿ ಪ್ಯಾರಾ ರೂಪದಲ್ಲಿ ಬರೆದ್ರೆ ನಿಮ್ಗೆ 3 ಅಂಕಗಳು ಸಿಗ್ತವೆ. ಒಂದು ಮಾಡೆಲ್ ಆಗಿರತಕ್ಕಂತಹ ಪ್ಯಾರಾಗ್ರಾಫ್ ಅನ್ನ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಕೊಟ್ಟಿದ್ದೇನೆ. ಸ್ಕ್ರೀನ್ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ಯಾರಾಗ್ರಾಫ್ ಇದೆ. ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಇಲ್ಲಿರ್ತಕ್ಕಂತಹ ಸೆಂಟೆನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇನ್ನು ನೆಕ್ಸ್ಟ್ ಕ್ವಶನ್ ಕೋಡ್ ಫ್ರಮ್ ಮೆಮೊರಿ ಇದೆ. ನೀವೆಲ್ಲ ಕಲ್ತ್ಕೊಂಡಿದ್ದೀರಾ, ಇದನ್ನ ಬರೀತೀರಾ ಅಂತ ಅನ್ಕೊಂಡಿದ್ದೇನೆ. ಇನ್ನು ಪ್ಯಾಸೇಜ್ ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಪ್ಯಾಸೇಜ್ ಅನ್ನ ಓದ್ಕೊಂಡು ನೀವು ಬರೆದಿರ್ತೀರಾ ಅನ್ಕೊಳ್ತೇನೆ. ಇನ್ನು ಕೊನೆಗೆ 4 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಇದನ್ನ ಸರಿಯಾಗಿ ಕಲ್ತ್ಕೊಂಡು ಎಲ್ಲರೂ ಬರೆದಿರ್ತೀರಾ. ಅದನ್ನ ಬಿಟ್ರೆ ಮದರ್ ಇಂಡಿಯಾ ಬಗ್ಗೆ ಕೊಟ್ಟಿದ್ದಾರೆ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ಬರೆದ್ರು ಕೂಡ ನಿಮ್ಗೆ 4 ಅಂಕಗಳು ಸಿಗ್ತವೆ. ಇನ್ನು ಎಸ್ಸೆ ರೈಟಿಂಗ್ ಗೆ ಸಂಬಂಧಪಟ್ಟಂತೆ ಏರ್ ಪೊಲ್ಯೂಷನ್, ಮೊಬೈಲ್ ಅಡಿಕ್ಷನ್ ಇನ್ ಸ್ಟೂಡೆಂಟ್ಸ್, ಇಂಡಿಯಾ ಆಫ್ಟರ್ ಚಂದ್ರಯಾನ್ 3 ಈ ಒಂದು ಎಸ್ಸೆಗಳನ್ನ ಕೊಡಲಾಗಿದೆ. ಕೊನೆಗೆ ಲೆಟರ್ ರೈಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನ 1-2 ದಿನಗಳಲ್ಲಿ ನಿಮ್ಗೆ ಸಪರೇಟ್ ಆಗಿರ್ತಕ್ಕಂತಹ ಬೇರೆ ವಿಡಿಯೋದಲ್ಲಿ ಕೊಡ್ತೇನೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕೀ ಆನ್ಸರ್ ಗಳನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋವನ್ನ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಅಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.